ಅಕ್ಕ ಮಹಾದೇವಿಯವರು ಹೇಳ್ತಾರೆ, ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು ಅಂತ. ಆ ಶಿವ ಯಾವಾಗ ನಾವು ಮನಸ್ಸು ಶುದ್ಧವಾಗಿಟ್ಕೋತೀವೋ ಆಗಲೇ ನಮ್ಮ ಪೂಜೆಯನ್ನು ಸ್ವೀಕರಿಸ್ತಾನೆ. ಕೊನೆಗೆ ಹೇಳ್ತಾನೆ, ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಬಂದು ನಿಂತೆ. ಹೇಳ ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ಎರಡನೆಯ ಜ್ಯೋತಿರ್ಲಿಂಗ. ಮೊದಲನೆಯ ಜ್ಯೋತಿರ್ಲಿಂಗವಾಗಿರ್ತಕ್ಕಂಥ ಸೌರಾಷ್ಟ್ರದ ಸೋಮನಾಥನು 1000 ವರ್ಷದ ನಂತರ ಇಲ್ಲಿ ಪ್ರಕಟನಾಗಿದ್ದಾನೆ. ಅವನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಭಾವಿಸಿ ಸಂತೋಷದಿಂದ ನೀವೆಲ್ಲ ನೀವು ಪ್ರಸಾದ ತಗೊಳ್ಳಿ, ಸಂತೋಷದಿಂದ ಹೋಗ್ರಿ. ಇವತ್ತಿನ ಈ ಆಚರಣೆಯಲ್ಲಿ ಮುಖ್ಯವಾದದ್ದೇನು ಅಂದರೆ ಪ್ರಾರ್ಥನೆ ಮಾಡು, ಸಮರ್ಪಣೆ, ಪ್ರಾರ್ಥನೆ, ಶರಣು ಶರಣು ಅನ್ನೋದು. ಯಾಕೆಂದ್ರೆ ಭಗವಂತ ನಮಗೆಲ್ಲ ಕೊಡ್ತಲೇ ಇದ್ದಾನೆ, ಏನು ಕಮ್ಮಿ ಮಾಡಿಲ್ಲ. ಅವನು ನಮ್ಮ ಹೃದಯದಲ್ಲೇ ಇದ್ದಾನೆ, ಹೃದಯ ಕಮಲದಲ್ಲಿದ್ದಾನೆ ಅಂತ ಭಾವಿಸಿ ಕೂತ್ಕೊಳ್ಳೋದು ಧ್ಯಾನ. ನಾನು ನಿನ್ನ ಸೇವಕ ಅಂತ ಅವನ ಪಾದಕ್ಕೆ ಎರಗೋದು ದಾಸಭಾವ. ಆ ದಾಸಭಾವದಿಂದ ಶುರು ಮಾಡಿ ಆತ್ಮಭಾವದವರೆಗೆ ಸಾಧಕನ ಪ್ರಯಾಣವಾಗಿರ್ತದೆ. ಆದ್ದರಿಂದ ಧ್ಯಾನ ಮಾಡಬೇಕು. ಎಲ್ಲರೂ ಧ್ಯಾನ ಮಾಡಿ. ಇವಾಗ ಸ್ವಲ್ಪ ಹೊತ್ತಾದಮೇಲೆ ಓಂ ನಮಃ ಶಿವಾಯ ಹೇಳ್ಕೊಂಡು ಎಲ್ಲರೂ ಧ್ಯಾನ ಮಾಡೋಣ. ಮನಸ್ಸು ಪ್ರಸನ್ನವಾಗಿಟ್ಕೊಳ್ಳೋಣ. ಮನಸ್ಸಿನಲ್ಲಿರ್ತಕ್ಕಂಥ ದುಗುಡ, ದುಮ್ಮಾನ, ಕಷ್ಟ, ಸುಖ ಎಲ್ಲವನ್ನು ಬಿಟ್ಟು ಭಗವಂತನ ಪಾದದಲ್ಲಿ ಸಮರ್ಪಣೆ ಮಾಡಿ ಶಿವರಾತ್ರಿಯನ್ನು ಆಚರಿಸುವುದು ಇದೇ ಶ್ರೇಷ್ಠವಾದ ಪದ್ಧತಿ. ಆದ್ದರಿಂದ ನಿಶ್ಚಿಂತರಾಗಿರಿ. ನೀವು ಈ ಸಾನ್ನಿಧ್ಯಕ್ಕೆ ಬಂದಿದ್ದೀರಾ. ಇಲ್ಲಿ ಸೋಮನಾಥನು ಆಗಮಿಸಿದ್ದಾನೆ. ಎಲ್ಲ ಕಡೆಯೂ ಇರ್ತಕ್ಕಂಥ ಶಿವ ಪ್ರಕಟವಾಗಿದ್ದಾನೆ. ಆದ್ದರಿಂದ ಆ ತತ್ವವನ್ನು ಮನದಟ್ಟು ಮಾಡಿಕೊಂಡು ಭಜನೆಯಲ್ಲಿ ಭಾಗವಹಿಸಿ. ಎಲ್ಲರಿಗೂ ಆಶೀರ್ವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.